ಮಕ್ಕಳಾಗಿರ್ಬೋದು ಅಥವಾ ನಾವು ಆಗಿರ್ಬೋದು ಆಫೀಸ್ ವರ್ಕ್ ಮತ್ತು ಟೀಚಿಂಗ್ ವರ್ಕ್ ಮಾಡುವಾಗ ಯಾವುದೆಲ್ಲ ಸಾರಿಗಳನ್ನು ಡ್ರೆಸ್ಸಸ್ಗಳನ್ನು ಹಾಕ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆ ಪೆನ್ನಿನ ಇಂಕ್ ಆಗಿರ್ಬೋದು ಅಥವಾ ಪೆನ್ನಿನ ಈ ರೀತಿ ಗೆರೆಗಳು ಎಷ್ಟೇ ನಾವು ಕೇರ್ ತಗೊಂಡ್ರು ಬಿದ್ದುಬಿಡುತ್ತೆ. ಅದನ್ನು ಹೇಗೆ ಹೋಗಿಸೋದು ಅಂತಲೂ ಗೊತ್ತಾಗೋದಿಲ್ಲ. ನಾವು ಈ ಇಂಕ್ ಬಿದ್ದಿರುವಂತಹ ಬಟ್ಟೆಗಳನ್ನು ನಾವೇನು ಮಾಡ್ತೀವಿ ಅದನ್ನು ಡ್ರೈ ಕ್ಲೀನಿಂಗ್ ಕೊಡ್ತೀವಿ. ಈ ರೀತಿ ನಾವು ಹೆಚ್ಚು ಹಣನ ವೇಸ್ಟ್ ಮಾಡ್ದೇನೆ ಮನೆಯಲ್ಲಿ ಯಾವ ರೀತಿ ಅದ ಇಂಕಿನ ಕಲೆಯನ್ನು ರಿಮೂವ್ ಮಾಡೋದಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾನು ಒಂದು ಬಿಳಿ ಬಟ್ಟೆಯನ್ನೇ ತೊಗೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಅದ್ರ ಮೇಲ್ಗಡೆ ನಾನು ಪೆನ್ನಿನ ಗೆರೆಗಳನ್ನು ಹಾಕಿದ್ದೀನಿ. ಎಲ್ಲಿ ನಮಗೆ ಪೆನ್ನಿನ ಗೆರೆಗಳಾಗಿರ್ಬೋದು, ಇಂಕ್ ಚೆಲ್ಲಿರೋದಾಗಿರ್ಬೋದು ಬೀಳುತ್ತಲ್ವ, ಅದರ ಮೇಲ್ಗಡೆ ನಾವು ಮನೆಯಲ್ಲಿರ್ತಕ್ಕಂಥ ಡೆಟಾಲ್ ಗೊತ್ತಲ್ವ, ಗಾಯದ ಮೇಲೆ ಹಾಕ್ತೀವಲ್ವ, ಆ ಡೆಟಾಲನ್ನು ಹಾಕಿ ಅದನ್ನು ಈ ರೀತಿ ಉಜ್ಜೋದ್ರಿಂದ ಎಷ್ಟು ಹಳೆ ಕಲೆ ಇದ್ರೂ ಪೆನ್ನಿನ ಇಂಕ್ ಇರೋದು ಅದು ಕಂಪ್ಲೀಟ್ ಆಗಿ ಈ ರೀತಿ ಜಸ್ಟ್ ರಬ್ ಮಾಡೋದ್ರಿಂದನೇ ಹೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ನಾನು ಅದಕ್ಕಾಗಿನೇ ವೈಟ್ ಬಟ್ಟೆನ ತಗೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಡೆಟಾಲ್ನ ಹಾಕಿ ರಬ್ ಮಾಡಿ ನಂತರ ಇದನ್ನ ಒಂದು